ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು, ನಡು ಮಧ್ಯ ತೆಲೆಯಡಿಕೆ ತೆಂಗುಗಳ ಮಡಿಲು. ಒಂದು ಬದಿ ಸಹ್ಯಾದ್ರಿ ಒಂದು ಬದಿ ಕಡಲು, ನಡು ಮಧ್ಯ ತೆಲೆಯಡಿಕೆ ತೆಂಗುಗಳ ಮಡಿಲು. ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ. ಓ ಚೋ. ಬೀಚ್ ಹತ್ರ ಹೋದಾಗ, ಸಮುದ್ರಕ್ಕೆ ಹೋದಾಗ ಅಲ್ಲಿ ಕಡಲ ನೆನಪಾಗ್ತದೆ. ಅದೇ ಒಂದು ಅಡಿಕೆ ತೋಟದ ಮಧ್ಯದಲ್ಲಿ ಬಂದು ನಿಂತಾಗ ಈ ಹಾಡು ನಮ್ಮವ್ರಿಗೆ ನೆನಪಾಗೇ ಆಗ್ತದೆ. ನೆನಪಿಗೆ ನನ್ನ ಖುಷಿಗೆ ನಾನು ಹಾಡಿದ್ದು. ನಾ ಏನು ಸಿಂಗರ್ ಅಲ್ಲ, ನಂಗೆ ಗೊತ್ತದ ಚೆನ್ನಾಗಾಗಿಲ್ಲ ಅಂತೇಳಿ. ಹಾಗೆ ಇವತ್ತು ಮಾತಾಡ್ತಾ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಸೊ ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ತೋಟಕ್ಕೆ ಹೋಗಿದ್ವಿ. ಮತ್ತು ಈ ಮಶ್ರೂಮ್ಸ್ ಇರ್ತದಲ್ಲ, ಅಣಬೆ, ಮಳೆಗಾಲದ ಈ ಟೈಮಲ್ಲೇ ಸಿಗೋ ಈ ಸ್ಪೆಷಲ್ ಅಣಬೆನ ಒಂದ್ಸಲ ಅಂದ್ಬಿಟ್ಟು ಟ್ರೈ ಮಾಡು ಅಂತ ಅಂದ್ಲು. ನಾ ಅಂದೆ ಇನ್ನೂ ತನಕ ಅಣಬೆನ್ ಮುಟ್ಟಿದ್ದು ಇಲ್ಲ, ತಿಂದದ್ದು ಇಲ್ಲ, ನಾ ಹೆಂಗೆ ಟ್ರೈ ಮಾಡಲಿ ಅಂತ ಅಂದೆ. ಅದಕ್ಕೆ ಅಮ್ಮ ಅಂದರು ಒಂದೇ ಮಾತು, ಸೇಮ್ ಚಿಕನ್ ಸುಕ್ಕ ಹೆಂಗೆ ಮಾಡ್ತೀವೋ ಹಾಗೆ ಮಾಡು ನಿನ್ನ ಸ್ಟೈಲಲ್ಲಿ, ಮುಗಿತು. ಚಿಕನ್ ಅಂತ ಅಂದೆ. ಹ್ಞೂ ಅಂತ ಅಂದರು. ಅದನ್ನು ನೀಟಾಗಿ ವಾಶ್ ಮಾಡಿ ನೆಕ್ಸ್ಟ್ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇಷ್ಟೇ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡಿದ್ರು. ಚಿಕನ್ ಎಲ್ಲ ಜಾಸ್ತಿ ಬಂದಾಗ ಮಸಾಲೆ ಎಲ್ಲ ತೆಗಿಲಿಕ್ಕೆ ನಮ್ಗೆ ತುಂಬ ಟೈಮ್ ಬೇಕಾಗ್ತದೆ. ಆವಾಗ ಒಂದು ಸ್ವಲ್ಪ ಅಷ್ಟೇ ಇಟ್ಟು ಸ್ವಲ್ಪ ಹೀಗೆ ಚಿಕನ್ ಸುಕ್ಕ, ಚಿಕನ್ ಚಿಲ್ಲಿ, ವೆರೈಟಿ ಇರ್ತದಲ್ಲ. ಸೊ ಆವಾಗ ನಾವು ಇದೇ ಥರ ಇದನ್ನು ಫಾಲೋ ಮಾಡ್ತೀವಿ. ಅದೇ ಸೇಮ್ ತಡ್ಕಾನ ಇಲ್ಲೂ ಟ್ರೈ ಮಾಡುವ ಅಂತ ಮಾಡಿದೆ. ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಗರಂ ಮಸಾಲ, ಆ ಮಸಾಲ, ಈ ಮಸಾಲನ್ನೆಲ್ಲ ಹೊರತುಪಡಿಸಿ ನಮಗಿರೋದು ಒಂದೇ ಒಂದು ಮಸಾಲ, ಅದೇ ಚಿಕನ್ ಮಸಾಲ, ಅದರಲ್ಲೂ ತೇಜು. ಈ ಅಣಬೆನ ಕಟ್ ಮಾಡೋದು ಕೈಯಲ್ಲೇ ಆಗಿರ್ಬೇಕಂತೆ. ಅದಕ್ಕೆ ಚೂರಿ, ಚಾಕು, ಕತ್ತಿ ಏನೂ ತಾಗ್ಸೋ ಹಾಗಿಲ್ಲ. ಯಾಕಂದರೆ ನೆಕ್ಸ್ಟ್ ಇಯರ್ ಅದು ಮತ್ತೆ ಎದ್ದೇಳಲ್ಲ ಅನ್ನೋ ಒಂದು ನಂಬಿಕೆ. ಬಾಯಲ್ಲಿ ನೀರು, ತೆಂಗಿನಲ್ಲಿ ನಾರು, ಕಾಯಿ ಇಲ್ಲಾಂದ್ರೆ ಆಗೋದಿಲ್ಲ. ಒಂದೇಷ್ಟು ಕಾಯಿ ತುರಿ ಬೇಕೇ ಬೇಕು. ಅಣಬೆ ಕಿತ್ತಿದ್ದು, ತಂದಿದ್ದು, ಮಾಡಿದ್ದು, ತಿಂದಿದ್ದು ಎಲ್ಲಾನು ಫಸ್ಟ್ ಟೈಮ್. ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚಲೋ ಇತ್ತು. ಮಾವು ಹಣ್ಣಿಗಷ್ಟೇ ಅಲ್ಲ, ನನಗೂ ಕೂಡ ರಾಜನೇ. ಹಾಗಾಗಿ ಈ ಸೀಸನ್ನ ಲಾಸ್ಟ್ ಮ್ಯಾಂಗೋ ನನ್ನ ಪ್ಲೇಟಲ್ಲಿ.